IPL ಸೀಸನ್ 18ರಲ್ಲಿ ಸೋತಂತಹ ಎರಡು ತಂಡಗಳ ನಡುವೆ ಇಂದು ಪಂದ್ಯ ನಡೀತಾ ಇರುವಂಥದ್ದು. ರಾಜಸ್ಥಾನ್ ರಾಯಲ್ಸ್ ಮತ್ತು KKR ನಡುವೆ ಜಿದ್ದಿನ ಒಂದು ಏನು ಇವತ್ತು ಪಂದ್ಯ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾಜಸ್ಥಾನ್ ರಾಯಲ್ಸ್ ಏನಿದೆ SRH ವಿರುದ್ಧ ಸೋತಿತ್ತು. ಕೋಲ್ಕತ್ತಾ ನೈಟ್ ರೈಡರ್ಸ್ RCB ವಿರುದ್ಧ ಸೋತಂತಹ ಎರಡು ತಂಡಗಳು ಇಂದು ಗೆಲುವಿನ ಹುಡುಕಾಟಕ್ಕೋಸ್ಕರ ಒಂದು ಪೈಪೋಟಿ ಕೂಡ ನಡೆಸ್ತಾ ಇರೋಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಯಾವೆಲ್ಲ ಸ್ಕ್ವಾಡ್ ಇರ್ತಾರೆ, ಯಾರು ಟೀಮ್ ಬಲಿಷ್ಠವಾಗಿದೆ, ಜೊತೆಗೆ ಬ್ಯಾಟಿಂಗ್ ವಿಭಾಗ ಇರ್ಬೋದು, ಬೌಲಿಂಗ್ ವಿಭಾಗದಲ್ಲಿ ಇಂದು ಯಾರನ್ನ ಕಣಕ್ಕಿಳಿಸುವಂತಹ ನಿರೀಕ್ಷೆಗಳಿದ್ದಾವೆ, ಅವನ್ನೆಲ್ಲ ಹಿಡ್ಕೊಂಡು ಒಂದು ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಹನುಮಂತ್ ಇದ್ದಾರೆ. ಹನುಮಂತ್ ಅವ್ರ ಜೊತೆ ಚರ್ಚೆ ಆರಂಭಿಸ್ತೇನೆ. ಹನುಮಂತ್, ಈಗ ರಾಜಸ್ಥಾನ್ ರಾಯಲ್ ಮತ್ತು KKR ನಡುವೆ ಪಂದ್ಯ ನಡೀತಾ ಇರುವಂಥದ್ದು. ಈಗಾಗಲೇ ಎರಡು ತಂಡಗಳು ಕೂಡ ಸೋತಿದ್ದೀಗ ಗೆಲುವಿಗೋಸ್ಕರ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಸೊ ಇಂದಿನ ಪಂದ್ಯ ಅದು ಗೌಹಾಟಿಯಲ್ಲಿ ನಡೀತಾ ಇರುವಂಥದ್ದು. ಸೊ ಯಾವ ರೀತಿ ಅಂತ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾವೆ? ಈಗ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಹೇಳ್ಬೋದಾದ್ರೆ ಸರ್, ಕಳೆದ ಬಾರಿ ಅವರು ಭಾಳ ಹೈಯೆಸ್ಟ್ ರನ್ ಕೊಟ್ಟಿದ್ದಾರೆ ಬೌಲರ್ಸ್. ಯಾಕಂದ್ರೆ ನಂಬರ್ 1 ಬೌಲರ್ಸ್ ಅಂತ ಹಾಕೊಂಡ್ರು ಅವ್ರನ್ನ ಚೋಪ್ರಾ ಆರ್ಚರ್ ತುಂಬ ರನ್ ಬಿಟ್ಕೊಟ್ರು ಸರ್. ಅವರು ಹೈಯೆಸ್ಟ್ IPL ಸೀಸನ್ ಒಳಗೆ 24 ಬಾಲಿಗೆ 76 ರನ್ ಕೊಡ್ತಾರೆ. ಅಂದರೆ ಅವ್ರನ್ನ ಯಾವ ಥರ ಇವತ್ತು ಆಡಿಸ್ತಾರೋ ಇಲ್ಲೋ ಅನ್ನೋದು ಒಂದು ಡೌಟ್. ಆದರೆ ಮಪಾಕ ಇದ್ದಾರೆ, ಅವ್ರನ್ನೂ ಕೂಡ ಆಡಿಸೋ ಚಾನ್ಸಸ್ ಇದು ಕೂಡ ಇದೆ. ಜೊತೆಗೆ ರಿಯಾಮ್ ಪರಾಗ್ ಯಂಗ್ಸ್ಟಾರ್ ಕ್ಯಾಪ್ಟನ್ ಆಗಿರೋದ್ರಿಂದ ಯಾರನ್ನ ಆಡಿಸ್ಬೇಕು ಅನ್ನೋದು ಇನ್ನು ಮೆಂಟಲಿ ಪ್ರಿಪ್ರೇಷನ್ ಮಾಡ್ತಿರ್ಬೋದು. ವಿತ್ ರಾಹುಲ್ ದ್ರಾವಿಡ್ ಅವರು ನಮಗೆ T20 ಕಪ್ ಎತ್ಕೊಟ್ಟಂಥ ಆಟಗಾರ ಅವರು. ಅವ್ರಿಗಂತೂ ದ್ರೋಣಾಚಾರ್ಯ ಅಂತಲೇ ಬಿರುದು ಕೊಟ್ಟಿದ್ದಾರೆ. ಅವ್ರು ಯಾರನ್ನ ಆಡಿಸ್ಬೇಕು, ಯಾರು ಈ ಕೋಲ್ಕತ್ತಾನ ಕಟ್ಟಿ ಹಾಕ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ತದನಂತರ ಈಗ ಅವ್ರ ಬಗ್ಗೆ ಹೇಳೋದಾದರೆ, ಈಗ ಮಪಾಕ ಅಂದರೆ ನೆಕ್ಸ್ಟ್ ಮಹೇಶ್ ದೀಕ್ಷಣ್ ಇದ್ದಾರೆ ಶ್ರೀಲಂಕಾದವರು. ತದನಂತರ ಸಂದೀಪ್ ಶರ್ಮಾ ಇದ್ದಾರೆ. ಇವ್ರ ಮೂವರ ಮೇಲೆ ಸ್ವಲ್ಪ ಜಾಸ್ತಿ ಭರವಸೆ ಇಡ್ಬೋದು. ಯಾಕಂದ್ರೆ ಚೋಪ್ರಾ ಆರ್ಚರ್ ಮೊನ್ನೆ ತುಂಬ ದುಬಾರಿ ಆದರು ಅನಿಸುತ್ತೆ. ಅವರು 4 ಓವರಿಗೆ 76 ರನ್ ತುಂಬ ದುಬಾರಿ ಆದರೆ IPL ಇತಿಹಾಸದಲ್ಲಿ ಅದೇ ಇವ್ರದ್ದು ಹೈಯೆಸ್ಟ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಲೈನಪ್ ಆದರೆ ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ. ಮೊನ್ನೆ ಚೇಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡಿದ್ರು ಅನಿಸುತ್ತೆ. ಇನ್ನೊಂದು 40 ರನ್ನಲ್ಲಿ ಇದ್ರು ಅವರು. ಭಾಳ 240 ಹೊಡಿಬೇಕಂದ್ರೆ ಅದು ಕೂಡ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇದೆ. ಅಂಥದ್ರ ಮೇಲೆ ಅವ್ರು ಹೊಡೆದಿದ್ದು ನೋಡಿದರೆ ರಾಜಸ್ಥಾನ್ ಬ್ಯಾಟಿಂಗ್ ಎಲ್ಲೋ ಸ್ಟ್ರಾಂಗೆಸ್ಟ್ ಆಗಿದೆ. ಯಂಗ್ಸ್ಟಾರ್ ಆದರೂ ಕೂಡ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಇದೆ. ಬೌಲಿಂಗ್ ಲೈನಪ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅದಾದಮೇಲೆ KKR ಮೊನ್ನೆ ಅದು RCB ಮೇಲೆ ಸೋತಾರೆ. RCB ಅಂದ್ಬಿಟ್ಟಲ್ಲಿ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಟೀಮು, ನಮ್ಮ ಟೀಮ್ ಒಂದು ಗೆಲ್ಲಬೇಕು. KKR ಮೇಲೆ ಗೆದ್ದಿರೋದ್ರಿಂದ ನಮಗೆ ಖುಷಿ ಇದೆ. KKR ಕೂಡ ಬೆಸ್ಟ್ ಪ್ಲಾನ್ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಗೆಲುವು ಬೇಕು. ಎರಡು ಸೋತಂಥ ಟೀಮು ಗೆಲುವು ಬೇಕಾಗೈತೆ. ಈಗ KKR ಅಲ್ಲಿ ಒಂದು ಟೀಮು ಅಂತ ಮಾಡೋದಾದರೆ ಅಜಿಂಕ್ಯ ರಹಾನೆ ಏನೇನು ಕ್ಯಾಪ್ಟನ್ ಇದ್ದಾರೆ. ಕ್ಯಾಪ್ಟನ್ ಹೊರತುಪಡಿಸಂತೆ ಡಿಕಾಕ್ ಇದ್ದಾರೆ, ರಸಲ್ ಇದ್ದಾರೆ, ರಿಂಕು ಸಿಂಗು, ಜೊತೆಗೆ ವೆಂಕಟೇಶ್ ಅಯ್ಯರ್ ಕೂಡ ಒಳ್ಳೆ ಫಾರ್ಮಲ್ಲಿರುವಂಥದ್ದು. ಜೊತೆಗೆ ಈ ಬಾರಿ ಏನು ಕನ್ನಡಿಗ ಮನೀಶ್ ಪಾಂಡೆಗೆ ಏನಾದ್ರು ಅವಕಾಶ ಸಿಕ್ಕಿ ಮನೀಶ್ ಪಾಂಡೆ ಏನಾದ್ರು ಟೀಮ್ ಒಳಗೆ ಹಾಕ್ಕೊಂಡ್ರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಒಳ್ಳೆಯದಾದಂತಹ ಒಂದು ಲೈನಪ್ ಸಿಗುತ್ತೆ. ಸೊ ಬೌಲಿಂಗ್ ವಿಭಾಗಕ್ಕೆ ಹೋದರೂ ಸಹ ಬೌಲಿಂಗಲ್ಲೂ ಸಹ ಅದೇ ರೀತಿ ಸಮಸ್ಯೆ ಏನಿಲ್ಲ. ಒಂದು ಕಡೆ ರಾಣಾ ಇದ್ದಾರೆ, ಇನ್ನೊಂದು ಕಡೆ ಸುನಿಲ್ ನರೇನ್ ಅವರು ಆಲ್ರೌಂಡ್ ಬ್ಯಾಟ್ಸ್ಮನ್, ಆಲ್ರೌಂಡ್ ಓಪನಿಂಗ್ ಆಡ್ತಾರೆ. ಜೊತೆಗೆ ಬೌಲಿಂಗ್ ವಿಭಾಗದಲ್ಲೂ ಸಹ ಕಟ್ ಹಾಕುವಂಥ ಒಂದು ಕ್ಷಮತೆಯನ್ನು ಹೊಂದಿದ್ದಾರೆ. ಜೊತೆಗೆ ಏನು ನೋಕಿಯಾಗೆ ಈ ಸರಿ ಚಾನ್ಸ್ ಕೊಡ್ಬೋದು ಅನಿಸುತ್ತೆ. ಯಾಕಂದರೆ ಕಳೆದ ಬಾರಿ ಚಾನ್ಸ್ ಕೊಡಲಿಲ್ಲ ಅವರಿಗೆ. ಈ ಬಾರಿ ಗೆಲುವಿಗೋಸ್ಕರ ನೋಕಿಯನ್ನ ಇಳಿಸ್ಬೋದು ಕಣಕ್ಕೆ ಅನ್ನೋದೊಂದು ಅಚ್ಚರಿ. ಆದ್ರೂ ಏನು ಅಚ್ಚರಿಯನ್ನ ಇಲ್ಲ. ಇನ್ನು ಬೌಲಿಂಗ್ ವಿಭಾಗದಲ್ಲೂ ಸಹ ಸಾಕಷ್ಟು ಉತ್ತಮವಾದಂಥ ಒಂದು ಟೀಮ್ ಇರುವಂಥದ್ದು. ಈ ಪ್ರಮುಖವಾಗಿ ವರುಣ್ ಚಕ್ರವರ್ತಿ ಮೊನ್ನೆ ಚಾಂಪಿಯನ್ ಟ್ರೋಫಿಯಲ್ಲೂ ಸಹ ಉತ್ತಮವಾದಂಥ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಟೀಮ್ ಆಗಿದ್ದೆ ಆದರೆ ಉತ್ತಮವಾದಂಥ ಒಂದು ಸ್ಟ್ರಾಂಗ್ ಟೀಮ್ ಆಗುತ್ತೆ. ಜೊತೆಗೆ RR ಅಂದರೂ ಸಹ ಅದೇನು ಕಡಿಮೆ ಇಲ್ಲ. ಯಾಕೆಂದರೆ ಮೊನ್ನೆ SRH ವಿರುದ್ಧ 240 ಸಮಥಿಂಗ್ ಹೊಡಿತಾರೆ. ಅವರು ಆ ಲೆವೆಲಿಗೆ ಒಂದು ರನ್ ಚೇಸ್ ಮಾಡ್ತಾರೆ ಅಂದರೆ RR ಇವತ್ತು ಬೆಸ್ಟ್ ಫ್ಲೈಯಿಂಗ್ ಲೆವೆನ್ ಇಳಿಸೋದಾದರೆ ಅವರು. ಯಾಕಂದ್ರೆ ಮೊನ್ನೆ ಸೋಲು ಭಾಳ ಅವರಿಗೆ ಏಟ್ ಕೊಟ್ಟಿದೆ. ಈ ಬಾರಿ ಗೆಲ್ಲೇಬೇಕಾದಂಥ ಅದು ಸ್ಟ್ರಾಂಗೆಸ್ಟ್ ಟೀಮ್ ಮೇಲೆ ರಸೆಲ್ ಅಂತ ಬಿಗ್ಗೆಸ್ಟ್ ಸ್ಟಾರ್ ಮುಂದೆ ಅವ್ರನ್ನ ಕಟ್ಟಿ ಹಾಕ್ಬೇಕಂದ್ರೆ ಸುಮ್ಮನೆ ಅಲ್ಲ. ಅದು ಯಾರು ಇಳಿಸ್ಬೇಕು, ಯಾರು ಇಳಿಸ್ಬಾರ್ದು. ಬೌಲಿಂಗ್ ಅಂದ್ರೆ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಅವರು ಕೊಟ್ಟಂಥ ರನ್ ಯಾವ ರೀತಿ ಇತ್ತಂದರೆ ಮಳೆ ನೀರು ಹರಿದಂಗೆ ಆಯಿತು ರನ್. ಈ ಬಾರಿ ಅವ್ರನ್ನ ಕಟ್ಟಿ ಹಾಕಲೇಬೇಕು. ಅದಕ್ಕೋಸ್ಕರ ರಾಜಸ್ಥಾನ್ ರಾಯಲ್ಸ್ ನೋಡೋದಾದರೆ ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ ಕಳೆದ SRH ಮೇಲೆ ಒಳ್ಳೆ ಫಾರ್ಮ್ನಂತರ ಇದ್ರು. ಅವರು ಕಡಿಮೆ ರನ್ ಕೊಟ್ಟರು, 3 ವಿಕೆಟ್ ಕೂಡ ಎತ್ತಿದ್ರು. ತದನಂತರ ಇವತ್ತು ಯಾರು ಇಳಿಸ್ತಾರೆ ಅನ್ನೋದಕ್ಕೆ ಚೋಪ್ರಾ ಆರ್ಚರ್ನ ಇಳಿಸಿದ್ರೆ ಅದು ಒಂಥರ ಆಶ್ಚರ್ಯ, ತಪ್ಪೇನಿಲ್ಲ. ಮಪಾಕ ಇದ್ದಾರೆ, ಅವ್ರನ್ನೇನಾದರೂ ಇಳಿಸ್ಬೋದು. ವೆಸ್ಟ್ ಇಂಡೀಸ್ನ ಯುವ ಆಟಗಾರ, ಯಂಗ್ಸ್ಟಾರ್. ಅದಾದಮೇಲೆ ಮಹೇಶ್ ದೀಕ್ಷಣ್ ಸ್ಪಿನ್ ಬೌಲಿಂಗ್ ಅಂದ್ರೆ ವಿಕೆಟ್ ಟೇಕರ್ ಅವ್ರನ್ನಂದ್ರೆ ಖಂಡಿತವಾಗಿ ಇಳಿಸ್ತಾರೆ. ತದನಂತರ ಇನ್ನೊಬ್ಬರು ಬೆಸ್ಟ್ ಆಲ್ರೌಂಡರ್ ಅಂದರೆ ವನಿಂದು ಹಸರಂಗ ಇದ್ದಾರೆ, ಶ್ರೀಲಂಕಾದ ದೈತ್ಯ ಆಟಗಾರ ಅಂತಲೇ ಹೇಳ್ಬೋದು ಅವ್ರನ್ನ.
ಅವ್ರನ್ನೇನಾದರೂ ಇವತ್ತು ಇಳಿಸ್ಬೋದಾ ಕಣಕ್ಕೆ ಅನ್ನೋದು ಕಾದು ನೋಡ್ಬೇಕಾಯ್ತು. ಅವ್ರು ಯಾವ ಥರ ಇದು ಪ್ಲ್ಯಾನ್ ಮಾಡ್ತಾರೆ ಗೇಮ್ ಪ್ಲ್ಯಾನ್ ಅಂತಂದು. ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಎಟ್ಮಿಯರ್ ಇದ್ದಾರೆ, ರಿಯಾನ್ ಪರಾಗ್ ಇದ್ದಾರೆ, ರಾಣಾ ಇದ್ದಾರೆ. ಬ್ಯಾಟಿಂಗ್ ಲೈನಪ್ ಕೂಡ ತುಂಬ ಸ್ಟ್ರಾಂಗೆಸ್ಟ್ ಆಗೇ ಇದೆ. ಮೊನ್ನೆ ಅವ್ರು ಚೇಂಜ್ ಮಾಡಿದ್ದು ನೋಡೋದಾದರೆ ಬ್ಯಾಟಿಂಗ್ ಲೈನಪ್ ಅದೇ ಕಂಟಿನ್ಯೂ ಆಗ್ಬೋದು ಅನಿಸುತ್ತೆ. ಬಟ್ ಬೌಲಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಸೊ ಕೆ ಕೆ ಆರನ್ನ ನಾವು ಹಲಗಳೆಯಂಗಿಲ್ಲ, ಯಾಕೆಂದರೆ ಕೆ ಕೆ ಆರ್ ಒಂದು ಸ್ಟ್ರಾಂಗ್ ಟೀಮು. ಆದರೆ ಆರ್ ಸಿ ಬಿ ಉತ್ತಮವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸಿಂದಾಗಿ ಕೆ ಕೆ ಆರ್ನ ಕಟ್ ಹಾಕಿದ್ರು. ಆರ್ ಸಿ ಬಿ ಮೇಲೆ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ 3 ಓವರಿಗೆ 9 ರನ್ ಇತ್ತು. ನೆಕ್ಸ್ಟ್ ಅದೇ 3 ಓವರ್ನಿಗೆ ನೋಡಿದರೆ 60 ಕ್ರಾಸ್ ಆಗಿತ್ತು ರನ್ನು. 10 ಓವರ್ ಬ್ಯಾಲೆನ್ಸ್ ತುಂಬ. ಸೊ ಆ 3 ಓವರಲ್ಲೇ ಆ ರೇಂಜಿಗೆ ಆಡ್ಕೊಂಬಂದು ಆನಂತರ ಉತ್ತಮವಾದಂತಹ ಬೌಲಿಂಗ್ ಮಾಡಿರೋದ್ರಿಂದ ಕೆ ಕೆ ಆರ್ನ ಕಟ್ ಹಾಕಿದ್ದು ಅನ್ನೋ. ಕೆ ಕೆ ಆರ್ಗೆ ಯಾವ ಥರ ಬ್ಯಾಲೆನ್ಸ್ ಟೀಮ್ ಐತೆ ಅಂದರೆ ಅದು ಓಪನಿಂಗು ಡಿಕಾಕ್, ತದನಂತರ ಇವತ್ತು ರಾನೆ ಬಂದರೂ ಬರ್ಬೋದು. ರಾನೆ ಮೊನ್ನೆ ಒಂಡನ್ ಬಂದಿದ್ದಾರೆ. ಡಿಕಾಕ್ ನರೇನು ಓಪನಿಂಗ್ ಬರ್ತಾರೆ. ನರೇನು ಒಡಿಬಡಿ ಆಟಗಾರನೇ. ಸ್ಟಾರ್ಟಿಂಗೇ ಅವರು ಕಟ್ ಆಡಬೇಕು, 50 ಮಾಡಬೇಕು, ಸೆಂಚುರಿ ಮಾಡಬೇಕು, ಈ ಪ್ಲಾನ್ ಅಂತ ಅವ್ರು ಯಾವುದಿರಲ್ಲ. ಇವತ್ತು ಚೇಂಜ್ ಮಾಡಿರೋ ಆಶ್ಚರ್ಯ ಪಡೋಂಗಿಲ್ಲ, ಯಾಕೆಂದರೆ ಡಿಕಾಕು ಮತ್ತು ನರೇನ್ ಇಬ್ಬರು ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಇಬ್ಬರೂ ಲೆಫ್ಟ್ ಹ್ಯಾಂಡಲ್ಲಿ ಇಳ್ಸೋಕ್ಕಿಂತ ರೆಹಾನೆ ಓಪನಿಂಗ್ ಮಾಡ್ಬೋದು. ನರೇನು ಮತ್ತು ಅಜಿಂಕ್ಯ ರಹಾನೆ ಇವರಿಬ್ಬರು ಓಪನಿಂಗ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬರುತ್ತೆ. ಸೊ ಅದಾದಮೇಲೆ ಡಿಕಾಕು 1 ಡೌನ್ ಆಡಿಸ್ಕೊಂಡ್ರು ನಡೆಯುತ್ತೆ, ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಆದ್ರಿಂದ ಬೌಲರ್ಸಿಗೆ ಈಸಿ ಆಗುತ್ತೆ, ಕಟ್ ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲ, ಆ ಥರ ನೋಡೋದಾದರೆ ಡಿಕಾಕ್ ಓಪನರ್ ಬ್ಯಾಟ್ಸ್ಮನ್. ಎಲ್ಲೂ ಕೂಡ ಮಿಡ್ಲ ಆಡೇ ಇಲ್ಲ ಅವರು ಅವ್ರ ದೇಶಕ್ಕೆ ಆಡೋದಾದ್ರೆ ಓಪನಿಂಗೇ ಆಡಿರೋದು ಅವರು. ಬಹುತೇಕ ಅವ್ರನ್ನ ಪೇಸ್ ಆಡ್ಸೋಕ್ಕೆ ಜಾಸ್ತಿ ಟೀಮ್ ಪ್ಲಾನ್ ಮಾಡುತ್ತೆ. ನರೇನನ್ನು ಒಂದು ವೇಳೆ ಲಾಸ್ಟ್ ಆಡಿಸ್ಬೋದೇನೋ, ಆದರೆ ಗೌತಮ್ ಗಂಭೀರ್ ಅವ್ರನ್ನ ತಂದು ಓಪನಿಂಗ್ ಮಾಡಿ ಇವತ್ತು ಅವ್ರು ಓಪನಿಂಗೇ ಪಿಕ್ಸು ಅನ್ನೋ ಲೆವೆಲಿಗೆ ಟೀಮ್ ಮೇಂಟೈನ್ ಮಾಡ್ತಾರೆ. ಯಾಕೆಂದರೆ ನರೇನ್ ಅವರು ಓಪನಿಂಗ್ ಆಡಿದ್ರಿ, ಅವ್ರು ಓಪನಿಂಗ್ ಇದ್ದರೆ 6 ಓವರಲ್ಲಿ ರನ್ 100 ಕ್ರಾಸ್ ಆಗುತ್ತೆ. ಯಾಕಂದ್ರೆ ನರೇನ್ ಹೊಡಿಬಡಿ ಆಟಗಾರ, ಕಚ್ಕೊಂಡ್ರೆ ಬಿಡಲ್ಲ. ಸೊ ಹಂಗಿದ್ದಾಗ ಯಾವುದೇ ಕಾರಣಕ್ಕೂ ನರೇನ್ನ ಓಪನಿಂಗ್ ಆಡ್ಸೋದು ಬಿಡಲ್ಲ. ನರೇನ್ ಓಪನಿಂಗ್ ಆಡಿ ರಹಾನೆ ಏನಾದರೂ ಅವ್ರಿಗೆ ಸಾಥ್ ಕೊಟ್ಟರೆ ಸೊ ಓಪನಿಂಗ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ. ಸೊ ಅದ್ರ ಬದಲು ಇಬ್ಬರು ಲೆಫ್ಟ್ ಹ್ಯಾಂಡರ್ಸ್ ಆಡಿದರೆ ಎಲ್ಲೋ ಒಂದು ಕಡೆ ಬೌಲರಿಗೆ ಈಸಿ ಆಗುತ್ತೆ, ಬೌಲರಿಗೆ ಈಸಿ ಆಗುತ್ತೆ. ಸೊ ಹಂಗಾಗಿ ಇವತ್ತು ಬ್ಯಾಟಿಂಗ್ ಆರ್ಡ್ರನ್ನ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಯಾಕೆಂದರೆ ರಾಯನೆ ಫಸ್ಟ್ ಮ್ಯಾಚಲ್ಲೇ ಉತ್ತಮವಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿಸಿರೋವಂಥದ್ದು. ಸೊ ಹಂಗಾಗಿ ಓಪನಿಂಗ್ಗೆ ಅವ್ರಿಗೆ ಆಡಿದರೆ ಚೆನ್ನಾಗಿರುತ್ತಾ ಅಂತ. ಅವ್ರದ್ದು ಎಲ್ಲ ಟೆಸ್ಟ್ ಆಟಗಾರ ಅನ್ನೋದನ್ನು ಮರಿಸಿಬಿಟ್ರು ಎಲ್ಲರೂ ಕೂಡ. ಬಿಗ್ಗೆಸ್ಟ್ 6 ಹೊಡೆಯಕತ್ಬಿಟ್ರು ಅವರು ರಾನೆ. ತದನಂತರ ಇವತ್ತು ಗೆಲ್ಲಲೇಬೇಕಾದಂಥ ಒತ್ತಡ ಕೂಡ ಇದೆ ಅವರಿಗೆ. ಯಾಕಂದರೆ ಗೆಲುವಿನ ಬಾಗಿಲು ಇಬ್ಬರಿಗೂ ಕೂಡ ಬೇಕು. ಇಬ್ಬರು ಸೋತಿದ್ದಾರೆ ಮೊದಲನೇ ಮ್ಯಾಚ್. ಈ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿ ರಹಾನೆ ಅನುಭವ ಜಾಸ್ತಿ ಇದೆ. ರಿಯಾನ್ ಪರಾಗ್ ರಹಾನೆ ಕಂಪೇರ್ ಮಾಡೋದಾದರೆ ರಹಾನೆಗೆ ಅನುಭವ ಜಾಸ್ತಿ ಇದೆ. ಮುಂಬೈನ ರಣಜಿ ಫೈನಲ್ಗೆ ಕಪ್ಪು ಎತ್ತಿಸಿದ್ರು, ದಿಲೀಪ್ ಟ್ರೋಫಿ ಎಲ್ಲ ನೋಡೋದಾದರೆ ಸೆಮಿಫೈನಲ್ಲು ಕ್ವಾಲಿಫೈರ್ ಇದೇ ಥರನ ತಗೊಂಬಂದಿದ್ದಾರೆ. ಸಾಕಷ್ಟು ಅನುಭವ ಇದೆ. ಅದಕ್ಕೋಸ್ಕರನೇ ಅವ್ರನ್ನ ತಂದು ಕೆ ಕೆ ಆರ್ ನಾಯಕ ಮಾಡಿದ್ದು ಕೂಡ ಅದೇ ಪ್ಲಾನ್ ಇದ್ರ ಮೇಲೆ ಮಾಡಿದ್ದಾರೆ. ಇನ್ನು ರಿಯಾನ್ ಪರಾಗ್ ನೋಡೋದಾದರೆ ಯಂಗ್ ಸ್ಟಾರ್, ಫಸ್ಟ್ ಅಷ್ಟೊಂದು ಅನುಭವ ಇಲ್ಲ. ಯಾಕಂದ್ರೆ ಮೊನ್ನೆ ನೋಡಿದ್ದು ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅವರು. ಬೆಸ್ಟ್ ಬೌಲರ್ ಇದ್ರೂ ಕೂಡ 286 ರನ್ ಬಿಡ್ ಟಾರ್ಗೆಟ್ ಆಗುತ್ತೆ ಅಂದರೆ ಸುಮ್ಮನೆ ಅಲ್ಲ ಅದು. ಬಟ್ ಇವತ್ತು ಯಾವ ಪ್ಲಾನ್ ಮಾಡ್ತಾರೆ ಅನ್ನೋದಕ್ಕೆ ರಹಾನೆ ಮಾತ್ರ ಅದಕ್ಕೆ ಗೆಲುವಿಗೋಸ್ಕರ ಹೋರಾಡ್ತಾರೆ, ಅದು ಮಾತ್ರ ಖಂಡಿತ. ಸೊ ಇವತ್ತಿನ ಟಾಸ್ ಆದರೆ ಯಾರು ಟಾಸ್ ಗೆಲ್ಬೋದು, ಜೊತೆಗೆ ಟಾರ್ಗೆಟ್ ಏನು ಫಿಕ್ಸ್ ಆಗ್ಬೋದು ಇವತ್ತಿನ? ನಿನ್ನೆ ನಾವು ಅದೇ ಟಾಸ್ ಪ್ಲಾನಿಂಗ್ ನಾವು ಹೇಳ್ತಾ ಇರಬೇಕಾದ್ರೆ GT ಮತ್ತು ಪಂಜಾಬ್ ಯಾವ ಥರ GT ಪಂಜಾಬ್ ಮ್ಯಾಚ್ ನಡೀತು ಅಂದರೆ ಪಂಜಾಬ್ ಯಾರು ಊಹೆ ಮಾಡಿರಲಿಲ್ಲ. ಬಟ್ ಅಲ್ಲಿ ಒಳ್ಳೆ ಆಟಗಾರ ಇದ್ದರು. ಕ್ಯಾಪ್ಟನ್ಸಿ ಕಳೆದ ಬಾರಿ ಕಪ್ ಎದ್ದಿದ್ದಂಥ ಕ್ಯಾಪ್ಟನ್ಸಿ ಅವರು ಚೆನ್ನಾಗಿ ಟೀಮ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು. ಅದ್ರಾಗ ಸಾರಥಿ ಅಂತ ಹಿಂದೆ ದ್ರೋಣಾಚಾರ್ಯ ಅಂತ ಬಂದಾಗ ರಿಕ್ಕಿ ಪಾಟಿಂಗ್ ಇದ್ದಾರೆ, ಶ್ರೇಯಸ್ ಅಯ್ಯರಿಗೆ ರಿಕ್ಕಿ ಪಾಟಿಂಗ್ ಒಳ್ಳೆ ಸಾಥ್ ಕೊಡ್ತಾರೆ. ಅವ್ರನ್ನ ನೋಡೋದಾದರೆ ನಾವು ನಿನ್ನೆ ನೀವು ಹೇಳಿದೆ GT ಟಾಸ್ ಮಾಡಿ ಅವರೇ ಬ್ಯಾಟ್ ಮಾಡಿದರೆ ಅನುಕೂಲ ಅಂತಂದು ನಿನ್ನೆ ಮಾತಾಗಿತ್ತು. ಬಟ್ ಎಲ್ಲೋ ಪಂಜಾಬಿಗೆ ಒಂದು ಪ್ಲಸ್ ಆಯಿತು ಅನಿಸುತ್ತೆ. ಬ್ಯಾಟ್ ಮಾಡಿದರು, ತುಂಬ ಸ್ಕೋರ್ ಲೀಡ್ ಮಾಡಿದರು. ಬಟ್ ಅದನ್ನು ಚೇಸ್ ಮಾಡುವಲ್ಲಿ ಕರ್ನಾಟಕ ಹುಡುಗನ ಎದುರಿಸೋದ್ರಲ್ಲಿ ಎಲ್ಲೋ ವಿಫಲ ಆಯಿತು GT ಅನ್ನೋದು ಒಂದು. ಶ್ರೇಯಸ್ ಅಯ್ಯರಿಗೆ ಸೆಂಚುರಿ ಮಾಡೋಕ್ಕೆ ಅವಕಾಶ ಇತ್ತು, 2 ಓವರ್ ಇತ್ತು. 2 ಓವರ್ ಇದ್ದರೂ ಕೂಡ ಅವರು ಇಲ್ಲ ಟೀಮ್ ಸ್ಕೋರೇ ಇಂಪಾರ್ಟೆಂಟು ಅನ್ನೋ ಲೆವೆಲಿಗೆ ಬ್ಯಾಟ್ ಮಾಡಿದ್ರು ಅವರು. ಅದು ಒಂದು ಖುಷಿ ವಿಚಾರಣೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳಿದ್ರೆ RR ಮತ್ತು KKR ನಡುವೆ ಟಾಸ್ ಯಾರಿಗಾದರೆ ಯಾರಿಗೆ ಅನುಕೂಲ ಆಗುತ್ತೆ? ನಾವು ಫಸ್ಟ್ ಮ್ಯಾಚ್ RR SRH ನಡುವೆ ನಡಿಬೇಕಾದ್ರೆ
ಆರೇ ಫಸ್ಟ್ ಬ್ಯಾಟ್ ಮಾಡಲಿ ಅಂತ ನಾವು ಹೇಳಿದ್ವಿ. ಟಾಸ್ ಅವ್ರದ್ದೇ ಆದರೆ ಅವರೇ ಬ್ಯಾಟ್ ಮಾಡ್ಬೇಕಂತ. ಬಟ್ ಅವ್ರು ಬ್ಯಾಟ್ ಲಕ್ ಟಾಸ್ ಆದರೂ ಕೂಡ ಬಿಟ್ಕೊಟ್ರು. ಬಟ್ ಇವತ್ತು ಅವ್ರೇನೋ ಟಾಸ್ ಆಗಿ ಅವರೇ ಬ್ಯಾಟ್ ಮಾಡಿದ್ರು ಅಂದರೆ ಕಂಡೀಷನ್, ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸಿಗೆ ಡ್ಯೂ ಬೀಳ್ಬೋದು, ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ಬೋದು ಚೇಸ್ ಮಾಡೋಕ್ಕೆ. ಬಟ್ ಟಾಸ್ ಅವ್ರದ್ದೇ ಆಗಿ ಅವರೇ ಬ್ಯಾಟಿಂಗ್ ಏನಾರು ಆಯಿತು ಅಂದರೆ ಬಹುತೇಕ ಹೇಳ್ಬೇಕಂದ್ರೆ ಆರ್ ಗೆಲ್ಲುವ ನಿರೀಕ್ಷೆ ಇದೆ. ಅಂದರೆ ಈ IPL ಅಲ್ಲಿ ಏನು 18ನೇ ಆವೃತ್ತಿ ನಡೀತದೆ, 18ನೇ ಆವೃತ್ತಿಯಲ್ಲಿ 200 ಅನ್ನೋದು ಲೆಕ್ಕನೇ ಇಲ್ದಂಗೆ ಆಗುತ್ತೆ. ಯಾಕೆಂದರೆ ಎಲ್ಲ ಬಂದಂಥ ತಂಡಗಳು ಅಂದರೆ ಸ್ಟಾರ್ಟಿಂಗಲ್ಲಿ RCB ಮತ್ತು KKR ನಡುವೆ ನಡೆದಂಥ ಪಂದ್ಯದಲ್ಲಿ 170 ಸಮಥಿಂಗಿಗೆ ನಿಲ್ತು. ನೆಕ್ಸ್ಟ್ ಅದಾದಮೇಲೆ CSK ಮತ್ತು ಮುಂಬೈ ನಡುವೆ ಪಂದ್ಯ ನಡೆಯುತ್ತೆ, ಅದರಲ್ಲೂ ಸಹ ಒಂದು ಕಡಿಮೆ ಸ್ಕೋರ್ ಆಗುತ್ತೆ. ಸೊ ಅದಾದ ನಂತರ ಏನು ಉಳಿದಂತಹ ಏನು 6 ತಂಡಗಳಿದ್ದಾವೆ, 6 ತಂಡಗಳಲ್ಲೂ ನಾವು ಸ್ಕೋರ್ ನೋಡಿದರೆ ಒಂದು SRH 287 ಹೊಡಿತಾರೆ. ಸೊ ಅದಕ್ಕೆ RR 240, ಅವರು 200 ದಾಟಿಸ್ತಾರೆ. ಇನ್ನು ನೆಕ್ಸ್ಟ್ ನಡೆದಂಥ ಪಂದ್ಯಗಳು ನೋಡ್ತಾ ಹೋದರೆ DC ಒಳಗೆ ನಡೆದಿದ್ದು ಕೂಡ LSGನೂ ಎರಡು ಕೂಡ ಟೀಮ್ 200 ಕ್ರಾಸ್ ಮಾಡ್ತವೆ. LSG 209 ಮಾಡ್ತು, DC ಅದ್ರ ಪ್ರತಿ ಉತ್ತರವಾಗಿ ಅಶುತೋಷ್ ಶರ್ಮಾ ಯಾವ ಥರ ಫಿನಿಶ್ ಮಾಡಿದ್ರು ಅಂತಲೂ ನೋಡ್ಬೋದು. 211 ರನ್ ಕೂಡ ಚೇಸ್ ಮಾಡ್ತದೆ. ನಿನ್ನೆ ನಡೆದಿದ್ದ ಪಂದ್ಯನೂ ಸಹ ಪಂಜಾಬ್ 240 ಯಾರು ಏನೋ ಮಾಡಿರಲಿಲ್ಲ ಇವತ್ತು. ಸೊ ಅವರು ಅದಕ್ಕೆ ನಾವು ಕಡಿಮೆ ಇಲ್ಲ ಅಂತೇಳಿ 232 ರನ್ 31 ರನ್ ಹೊಡಿತಾರೆ. ಸೊ ಎಲ್ಲ ಒಂದ್ ಕಡೆ 200 ಅನ್ನೋದು ಈ IPL ಅಲ್ಲಿ ನಡೆದಿರೋ 5 ಮ್ಯಾಚಲ್ಲಿ ಅಚ್ಚರಿ ಅನ್ನೋದು ಕೂಡ ಸತ್ಯನೇ ಇದೆ. 5 ಮ್ಯಾಚಲ್ಲಿ 3 ದಿನಗಳ ಕಾಲ 200 ಕ್ರಾಸ್ ಆಗಿದೆ. RCB KKR ಅದು ಒಂದು 200 ಒಳಗಾಯ್ತು. ನೆಕ್ಸ್ಟ್ ಮುಂಬೈ ಚೆನ್ನೈ ಅದು ಒಂದು 200 ಕ್ರಾಸ್. ಇನ್ನು 3 ಕೂಡ 200 ಕ್ರಾಸ್ ಆಗಿದೆ, 200 ಅಬೋವ್. ಸೊ ಇವತ್ತು 200 ಕ್ರಾಸ್ ಆಗ್ಬೋದು ಅಂತೇಳಿ ಇವತ್ತು ನಿರೀಕ್ಷೆ ಇದೆ. ಸೊ ಇವತ್ತಿನ ಏನು ಪಂದ್ಯ ಇದೆ ಅಂದರೆ KKR ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಪಂದ್ಯ ನಡೀತಾ ಇದೆ. ಸಾಕಷ್ಟು ಕುತೂಹಲ ಇದೆ. ಅಂದರೆ ಎರಡೂ ಟೀಮ್ಗಳು ಕೂಡ ಗೆಲುವಿನ ನಿರೀಕ್ಷೆಗಾಗಿ ಹೋರಾಟ ನಡೆಸ್ತಾ ಇರುವಂಥದ್ದು. ಸೊ ಇವತ್ತು ಸಹ ರನ್ನೊಳೆ ಮಾಮೂಲಿ ಅದು ಹರಿಯುವಂಥ ಸಾಧ್ಯತೆ ಇರುವಂಥದ್ದು. ಸೊ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಹ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಎರಡು ತಂಡಗಳಿಗೆ ಗೆಲುವು ಮುಖ್ಯ ಆಗಿರುವಂಥದ್ದು. ಸೊ ಗೆದ್ದು ತಮ್ಮ ಅಸ್ತಿತ್ವವನ್ನು ತಾವು ಕಾಪಾಡ್ಕೋಬೇಕು. ಜೊತೆಗೆ ಮುಂದಿನ ಪಂದ್ಯದಲ್ಲಿ ನೆಕ್ಸ್ಟ್ ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋಂತಹ ಒಂದು ಒಂದು ಗೇಮ್ ಪ್ಲಾನ್ ಇದೆ. ಆ ಗೇಮ್ ಪ್ಲಾನಿಗೆ ಇವತ್ತಿನ ಪಂದ್ಯ ಒಂದು ಸಾಕಷ್ಟು ಸಾಕ್ಷಿ ಆಗುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಹ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿ ಒಂದು ಉತ್ತಮವಾದಂಥ ಸ್ಕೋರನ್ನು ಗಳಿಸಿ ಚೇಸಿಂಗ್ ಏನಾರು KKR ಬಿಟ್ಕೊಟ್ರೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಒಟ್ಟಿನಲ್ಲಿ ನೋಡೋಣ ಯಾರು ಹಾಗೆ ಈ ಬಾರಿ ಇವತ್ತಿನ ಮ್ಯಾಚಲ್ಲಿ ಗೆಲುವಿನ ಮಾಲೆ ದೊರೆಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ವಿಶೇಷ. ನಿರಂತರ ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ಕಾಡ ನ್ಯೂಸ್.